ಬೀದರ್ ದಕ್ಷಿಣ ಕ್ಷೇತ್ರದ ಕೆಂದ್ಪುರ ಗ್ರಾಮದ ರೈತ ದಸರಥ್ ಅವರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಗೆ ಸಂಬಂಧಿಸಿ ಶಾಸಕ ಡಾ. ಶೈಲೇಂದರ್ ಬೆಲ್ದಾಳೆ ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿದರು. ಈ ವೇಳೆ ಸರ್ಕಾರದಿಂದ ಶೀಘ್ರವೇ 5 ಲಕ್ಷ ರೂಪಾಯಿ ಪರಿಹಾರ ಮಂಜೂರು ಮಾಡಿಸುವುದಾಗಿ ಭರವಸೆ ನೀಡಲಾಗಿತ್ತು. ಅಲ್ಲದೆ ಮೃತ ರೈತನ ಪತ್ನಿ ಮಾಣಿಕಮ್ಮ ಅವರಿಗೆ ಮಾಸಿಕ 2,000 ಪಿಂಚಣಿ ಸೌಲಭ್ಯವನ್ನು 1 ವಾರದೊಳಗೆ ಒದಗಿಸಲು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು. ಅದರಂತೆ ಇಂದು ಫಲಾನುಭವಿಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಪಿಂಚಣಿ ಸೌಲಭ್ಯದ ಮಾಹಿತಿ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಔರಾದ್ ತಾಲೂಕಿನ ಬೆಳಕುಣಿ ಗ್ರಾಮದ 16 ವರ್ಷದ ಪ್ರತಿಭಾವಂತ ದಲಿತ ವಿದ್ಯಾರ್ಥಿನಿಯ ಅನುಮಾನಾಸ್ಪದ ಸಾವಿನ ಘಟನೆಗೆ ಸಂಬಂಧಿಸಿ ಶಾಸಕ ಪ್ರಭು ಚವ್ಹಾಣ್ ಮೃತ ವಿದ್ಯಾರ್ಥಿನಿಯ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ವಿದ್ಯಾರ್ಥಿನಿಯ ಅಕಾಲಿಕ ನಿಧನದಿಂದ ಕುಟುಂಬದವರು ತೀವ್ರ ದುಃಖದಲ್ಲಿ ಮುಳುಗಿದ್ದು, ಈ ಸಂದರ್ಭದಲ್ಲಿ ಶಾಸಕ ಪ್ರಭು ಚವ್ಹಾಣ್ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿ ಘಟನೆ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಕುಟುಂಬಕ್ಕೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಘಟನೆ ಕುರಿತು ಮಾತನಾಡಿದ ಅವರು, ಸರ್ಕಾರವು ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು. ಸಾವಿನ ಹಿಂದಿರುವ ನಿಜಾಂಶವನ್ನು ಬಹಿರಂಗಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ನ್ಯಾಯ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. येऊन गेल्याच्या नंतर एक वर्षी काही म्हणलं नाही. दुसऱ्या वर्षी 1,30,000 रुपये दे तुझ्या मुलीला घेऊन जाणं. मग पोरगी पळून आल्यावर तसं म्हणतात. मग हिच्या आईला का म्हणली तिला, मम्मी आपल्याजवळ पैसे नाहीत. ಅರೆಸ್ಟ್ ಆಗಿದೆ ನಾವು. ಅರೆಸ್ಟ್ ಹೋಗಿ ಸರ್. ಏನು ಇನ್ಕ್ವೈರಿ ಏನು ನಡೀತದೆ ಸರ್. ಅಭಿ ರಿಪೋರ್ಟ್ ಅನ್ನೋಕೆ ಸರ್ ಚಲ್ರ ಸರ್. ವಸೀಂ बहुत ದಿನನೇ ಅರೆಸ್ಟ್ ಮಾಡಿ ಸರ್. ಮತ್ತು ಸರ್ ಅಂದ್ರೆ 302ದಾಗ ತೊಗೊಂಡಿವಿ ಸರ್ FR. ಮೊದಲು 306 ಕೊಟ್ಟಿದ್ದೀವಿ ಸರ್. ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದು ಸರ್. ಆಮೇಲೆ ಈಗ 302 ಮತ್ತು ಪೋಕ್ಸೋನು ತೊಗೊಂಡಿವಿ ಸರ್. ಅವರು ವಯಸ್ಸಾಗಿದೆ ಹುಡುಗಿ ಸರ್. ಹುಡುಗಿ ಮೈನರ್ ಇದ್ದಾಳೆ ಸರ್. ಆಕಿ ನ್ಯಾಷನಲ್ ಲೆವೆಲ್ ಕಬಡ್ಡಿ ನಾವು ಸಬ್ಮಿಟ್ ಮಾಡ್ತೀನಿ. ಹಾಂ ಸರ್. ನಮ್ಮ ಕಡೆ ಹೇಳ್ಬಿಟ್ಟೆ ನಮ್ಮ ಯಾತ್ರೆಗೆ ಬಂದಿಲ್ಲ. ತಮಗೆ ಗೊತ್ತಿದ್ದೇ ಇದೆ ಸರ್. ಸರ್ ಅವನ ಬಗ್ಗೆ ನಿರ್ದಾಕ್ಷಿಣ ಯಾವಾಗ ಸತ್ತಿದ್ದ ದಿನನೇ ಅರೆಸ್ಟ್ ಮಾಡಿ ಸರ್. ಹಾಂ ಸರ್. ಎನ್ಕ್ವೈರಿ ಮಾಡಿ ಸರ್. SP ಸರ್ ಖುದ್ದಾಗಿ ಅವರೇ 1 ದಿನ 2 ದಿನ ಇಲ್ಲೇ ಕುಂತು ಸರ್. ಮತ್ತು ಕೆಲವೊಂದು ಟೈಮ್ನಲ್ಲಿ ಅವರೇ ದಿನ ಡ್ರೆಸ್ ಮಫ್ತಿದಾಗ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದಾರೆ ಸರ್. ಮತ್ತು ಇವ್ರು ಫಸ್ಟ್ FR ಆಗಿದ ನಂತರ ಮತ್ತು ಪೋಕ್ಸೋ ಲೆಕ್ಕದಾಗೂ ಇನ್ವೆಸ್ಟಿಗೇಷನ್ ಮಾಡಿ ಸರ್. ಫಾರೆನ್ಸಿಕ್ ಡಾಕ್ಟ್ರು ಮತ್ತು ಲೇಡೀಸ್ ಡಾಕ್ಟರ್ ಸರ್. ಇಬ್ಬರು ಡಾಕ್ಟರ್ನಿಂದ ಪೋಸ್ಟ್ ಮಾರ್ಟಮ್ ಆಗಿದೆ ಸರ್. ಅದಾದ ನಂತರ 306 FR ಆಗಿದೆ ಸರ್. ಆತ್ಮಹತ್ಯೆ ಪ್ರಚೋದನೆ. ಮತ್ತು ಇವರೆಲ್ಲ ಬಂದು ಮತ್ತೆ ಕೊಟ್ಟಿದ ನಂತರ ಮತ್ತು ಮರ್ಡ್ರು ವಿತ್ ಪೋಕ್ಸೋ ವಿತ್ ಮತ್ತು ಇದು ಸರ್ ಕನ್ಸೆಂಟ್ ಇದು ಸರ್. ಅವ್ರಿಗೆ ಇದು ಪ್ರಚೋದನೆ ಕೊಟ್ಟಿದ್ದು ಸರ್. ಮತ್ತು ಅವರ ಇಲ್ಲಿಗಲ್ ಆಗಿ ಇಟ್ಕೊಂಡಿದ್ದು ಬಗ್ಗೆನೂ FR ಆಗಿದೆ ಸರ್. 100% ಆಗಿದೆ ಸರ್. ಈಗ ಆಲ್ರೆಡಿ ಅವನು ಜುಡಿಷಿಯಲ್ ಕಸ್ಟಡಿದಾಗಿದ್ದಾನೆ ಸರ್. ಮತ್ತು ಪೋಕ್ಸೋ ಲೆಕ್ಕದಾಗೂ ನಾವು ಫಾರೆನ್ಸಿಕ್ ಮಾಡ್ಕೊಂಡಿವಿ ಸರ್. ಲೈಕ್ ರೇಪ್ ಆದ್ರೂ ಯಾವ ರೀತಿ ನಾವು ಈ ಆರ್ಟಿಕಲ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿವಿ ಸರ್. ಯಾಕೆಂದ್ರೆ ವಿಸ್ರಾನು ಕಲೆಕ್ಟ್ ಮಾಡಿವಿ ಸರ್. ಕಿಡ್ನಿದಲ್ಲಿ ಪಾರ್ಟ್ಸ್ ಆಗಿರ್ಬೋದು ಮತ್ತು ಲಿವರ್ ಪಾರ್ಟ್ಸ್ ಆಗಿರ್ಬೋದು. ಅದನ್ನು ಆಲ್ರೆಡಿ ವಿತಿನ್ 2 ಡೇಸ್ನಲ್ಲಿ ನಾವು FSL ಕಳಿಸ್ತೀವಿ ಸರ್ ಗುಲ್ಬರ್ಗ ಸರ್. ಮತ್ತು ಸರ್ ಈಗ ಯಾರು ಆರೋಪಿ ಇದ್ದಾನೆ ಸರ್ ಒಂದು ಬ್ರೈನ್ ಮ್ಯಾಪಿಂಗ್ ಸಲಂಗೆ ಸರ್ ಅದಕ್ಕೆ ಇದು ಮಾಡಿ ಸರ್. ಕೋರ್ಟಿಗೆ ರಿಕ್ವೆಸ್ಟ್ ಕಳಿಸಿ ಸರ್. ಪರ್ಮಿಷನ್ ಸಲಂಗೆ ಕೊಟ್ಟಿವಿ ಸರ್. ಅದು 100% ಮಾಡಿ ಸರ್. ನೋಡ್ರಿ ಇನ್ಕ್ವೈರಿ ಆಗ್ಬೇಕು ಕರೆಕ್ಟ್ ಸರ್. ಸರ್ ಈಗ ನಂದು ಇನ್ಕ್ವೈರಿ ಆಯ್ತು ಸರ್. CPI ಸರ್ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್. SP ಸರ್ ಈ ಕೇಸ್ನಲ್ಲಿ ಭಾಳ ಮುತುವರ್ಜಿ ಆಗಿದ್ದಾರೆ ಸರ್. ಹಿಂದ್ರೆ 100% ಬಿಡಬಾರ್ದು, ಯಾರು ಬಿಡಲಿ. ಹಾಂ ಸರ್.
ಭಾಲ್ಕಿ ತಾಲೂಕಿನ ಎಣ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸಾಮಾಜಿಕ ಕಾರ್ಯಕರ್ತರಾದ ಭೀಮರೆಡ್ಡಿ ಸಿಂಧೆನ್ಕರ ಆರೋಪಿಸಿದ್ದು, ಈ ಸಂಬಂಧ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. 2023-24 ಹಾಗೂ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಸಿಟಿ ಲೈಟ್, ಚರಂಡಿ, ಬೋರ್ವೆಲ್ ರಿಪೇರಿ ಸೇರಿದಂತೆ ವಿವಿಧ ಕಾಮಗಾರಿಗಳ ಹಣವನ್ನು ತುಕಾರಾಂ ಎಂಬುವವರ ಹೆಸರಲ್ಲಿ ಟೆಂಡರ್ ಮಾಡಿ ಜಮಾ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಗ್ರಾಮ ಪಂಚಾಯಿತಿ ಅಧಿಕಾರಿ ಆನಂದ್ ಅವರು ಅವ್ಯವಹಾರ ನಡೆಸಿದ್ದಾರೆ ಎಂಬ ಶಂಕೆಯೂ ವ್ಯಕ್ತವಾಗಿದೆ. ಈ ಕುರಿತು 36 ಪುಟಗಳ ದಾಖಲೆಗಳನ್ನು ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಲಾಗಿದ್ದು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೂಲಂಕಷ್ ಪರಿಶೀಲನೆ ನಡೆಸಿ 1 ವಾರದೊಳಗೆ ವರದಿ ಸಲ್ಲಿಸಲು ಸೂಚನೆ ನೀಡಿದ್ದರು ಎನ್ನಲಾಗಿದೆ. ಆದರೆ ಭಾಲ್ಕಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸೂರ್ಯಕಾಂತ್ ಬಿರಾದರ್ ಅವರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಭೀಮರೆಡ್ಡಿ ಸಿಂಧೆನ್ಕರ ಆರೋಪಿಸಿದ್ದಾರೆ. ಅವ್ಯವಹಾರದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಎಣ್ಕೂರು ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾನು ಸುಮಾರು 2025ರಲ್ಲಿ ಅಂದರೆ ಡಿಸೆಂಬರಲ್ಲಿ 16ನೇ ತಾರೀಕು ದೂರನ್ನು ಸಲ್ಲಿಸಿರ್ತೇನೆ ತಾಲೂಕು ಪಂಚಾಯತ್ಗೆ ಮತ್ತು ಜಿಲ್ಲಾ ಪಂಚಾಯತ್ಗೆ. ಜಿಲ್ಲಾ ಪಂಚಾಯತಿಂದ ಹಿಂಬರ ಏನ್ ಬರುತ್ತೆ ಅಂತಂದ್ರೆ, ನೀವು ಯಾವ ಆಧಾರದ ಮೇಲೆ ಆರೋಪ ಮಾಡ್ತಿದ್ದೀರ ಅಂತ ನನಗೆ ಒಂದು ಆದೇಶ ಬಂದಿರುತ್ತೆ. ಆದೇಶ ಬಂದು ನೀವೆಲ್ಲ ದಾಖಲೆಗಳು ಸಲ್ಲಿಸಿ ಅಂತ ಬಂದಿರುತ್ತೆ. ಅದು ಫೆಬ್ರವರಿಯಲ್ಲಿ ಬಂದಿರುತ್ತೆ. ಆದ ಕಾರಣ ನಾನು ಯಾವ್ಯಾವ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ 36 ಪುಟಗಳ ಒಂದು ಕಾಪಿ ಮಾಡಿ ಅದು ಜಿಲ್ಲಾ ಪಂಚಾಯತ್ಗೆ ವರದಿ ಸಲ್ಲಿಸಿರ್ತೇನೆ. ಅದು ಯಾವಾಗ ಅಂತಂದ್ರೆ ಫೆಬ್ರವರಿ ತಿಂಗಳು 17ನೇ ತಾರೀಕು 2026ರಲ್ಲಿ ವರದಿ ಸಲ್ಲಿಸಿರ್ತೇನೆ. ಅಂದ್ರೆ ಈ ರೀತಿ ಈ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆದ ಕೂಡಲೇ ಅಲ್ಲಿ ಅದು ವರದಿ ಸಲ್ಲಿಸಿದ ನಂತರ ನಾನು ಮತ್ತೆ ನೋಡಿ ಇದೆ ಫೆಬ್ರವರಿ ಸಲ್ಲಿಸಿದ್ದೀನಿ. ಮತ್ತೆ ಮಾರ್ಚ್ 3ನೇ ತಾರೀಕು ಆದೇಶ ಆಗಿರುತ್ತೆ, ಜಿಲ್ಲಾ ಪಂಚಾಯತಿಂದ ಆದೇಶ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖ ಭಾಲ್ಕಿ ತಾಲೂಕಿನ ಎಣ್ಕೂರು ಗ್ರಾಮ ಪಂಚಾಯತ್ 2023, 24, 24, 25 ಸಾಲಿನ ಹಣಕಾಸಿನ ಯೋಜನೆಯಲ್ಲಿ ಕುಡಿಯುವ ನೀರು ಮತ್ತು ಸಿಟಿ ಲೈಟ್, ಚರಂಡಿ, ಬ್ಲೀಚಿಂಗ್ ಪೌಡರ್, ಬೋರ್ವೆಲ್ ರಿಪೇರಿ ಕಾಮಗಾರಿ ಹಣ ಶ್ರೀ ತುಕಾರಾಂ ವೈಜನಾಥ್ ಟೆಂಡರ್ ಅವ್ರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್ ಸಲ್ಲಿಸಿದಾಗ ಜಿಲ್ಲಾ ಪಂಚಾಯತ್ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಸರದಿ ವಿಷಯದ ಬಗ್ಗೆ ಕೂಲಂಕಷವಾಗಿ ವರದಿ ಸಲ್ಲಿಸಿ 1 ವಾರದ ಒಳಗೆ ಈ ಕಚೇರಿಗೆ ಮೂಲಕ ಸೂಚಿಸಿದೆ. 1 ವಾರದ ಕಚೇರಿಗೆ ವರದಿ ಸಲ್ಲಿಸಿ ಅಂತ ಹೇಳಿ ಭಾಲ್ಕಿ ತಾಲೂಕಿನ ಇಒ ಅವರಿಗೆ ಕಳಿಸಿದ್ದಾರೆ. ಕಳಿಸಿ 2.5 ತಿಂಗಳಾಗ್ತದೆ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಯಾರು ಅಂತಂದ್ರೆ ಭಾಲ್ಕಿ ತಾಲೂಕಿನ ಸೂರ್ಯಕಾಂತ್ ಬಿರಾದರ್ ಅವರು, ಇಒ ಅವರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಮತ್ತೆ ಇದು ಎನ್ಕ್ವೈರಿ ಬಂದು 2.5 ತಿಂಗಳಾಯ್ತು. ನಾನು ಪದೇ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ, ಸರ್ ಎನ್ಕ್ವೈರಿ ಮಾಡಿ ಅಂತಂದ್ರೆ ಮಾಡ್ತೀನಿ ಅಂತ. ಇವಾಗ 15-20 ದಿವಸದಿಂದ ಏನು ಸ್ವಭಾವ ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ಭಾಲ್ಕಿ ತಾಲೂಕು ನೀರಿನ ಸಮಸ್ಯೆ ನಡೀತಾ ಇದೆ, ಸೊ ಅದರಲ್ಲಿ ಬಿಸಿ ಇದೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅದರಲ್ಲಿದ್ರು, ಅದಕ್ಕಿಂತ ಮುಂಚೆ ಯಾಕೆ ಮಾಡಿಲ್ಲ? ಈಗ ನೀರಿನ ಸ್ವಭಾವ ಹೇಳ್ತಾ ಇದಾರೆ. ಮತ್ತೆ ನಾನು ಜಿಲ್ಲಾ ಪಂಚಾಯತ್ಗೆ ನನ್ನಿಂದ ವರದಿ ಮಾಡಕ್ ಆಗಲ್ಲ, ನಾನು ಎನ್ಕ್ವೈರಿ ಮಾಡಕ್ ಆಗಲ್ಲ, ಬರೀತೀನಿ ಅಂತ ಹೇಳ್ತಾ ಇದಾರೆ. ಸೊ ಇಷ್ಟು ದಿವಸ ಯಾಕೆ ಸುಮ್ಮನಾದ್ರು? ಇದ್ರ ಹಿಂದೆ ಇರುವ ಏನಿದೆ ಕಾರಣ ಕುಡಿಯಕ್ಕೆ? ಸೊ ಹೀಗಾಗಿ ಜಿಲ್ಲಾ ಪಂಚಾಯತ್ ಕೂಡ ಒಂದು ಆದೇಶ ಮಾಡ್ಲಿಕ್ಕೆ ಖಂಡಿತವಾಗಿ ಇವರ ಮೇಲೂ ಕೂಡ ತನಿಖೆ ಆಗ್ಲಿ. ಯಾಕೆಂದ್ರೆ ಇವರು ತನಿಖೆಗೆ ಹಿಂದೇಟ್ ಹಾಕ್ತಾ ಇದ್ರೆ ನಮಗೂ ಕೂಡ ಸಂಶಯ ಬರ್ತಾ ಇದೆ, ಈ ಭ್ರಷ್ಟಾಚಾರದಲ್ಲಿ ಕೈವಾಡ ಇದೆಯಾ ಅಂತ ಒಂದು ಅನುಮಾನ ಇದೆ ನಮಗೆ. ಸೊ ಹೀಗಾಗಿ ಜಿಲ್ಲಾ ಪಂಚಾಯತ್ ಇಂದ ಒಂದು ಟೀಮ್ ಅನ್ನು ರೆಡಿ ಮಾಡಿ ಆದಷ್ಟು ಬೇಗನೆ ವರದಿ ಇದು ಮಾಡ್ಬೇಕಂತ ನಮ್ಮ ಒಂದು ಮನವಿ ಇದೆ. ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ತಾಲೂಕಾ ಪಂಚಾಯತ್ ಇವರ ವಿರುದ್ಧ ಮತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿ ವಿರುದ್ಧ ಕೋರ್ಟ್ ಅಲ್ಲಿ ನಾನು ಅಪೀಲ್ ಹಾಕ್ಬೇಕಾಗುತ್ತೆ ಹೇಳಿ ನಾನು ಹೇಳ್ತೀನಿ. ಬಹುಕಾಲದಿಂದ ಸ್ಥಗಿತಗೊಂಡಿದ್ದ ಬೀದರ್ ಬೆಂಗಳೂರು ವಿಮಾನ ಸೇವೆ ಮತ್ತೆ ಜೂನ್ 1ರಿಂದ ಆರಂಭವಾಗಲಿದ್ದು, ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ಲಿ ಸಂತಸ ಮೂಡಿಸಿದೆ. ಸ್ಟಾರ್ ಏರ್ ಸಂಸ್ಥೆ ವತಿಯಿಂದ ಈ ವಿಮಾನ ಸೇವೆ ಪುನರ್ ಆರಂಭವಾಗುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ ಅವರ ನಿರಂತರ ಪ್ರಯತ್ನದಿಂದ ಈ ಸೇವೆ ಮತ್ತೆ ಲಭ್ಯವಾಗುತ್ತಿದೆ. ಬೆಂಗಳೂರಿನಿಂದ ಬೆಳಗ್ಗೆ 6:30ಕ್ಕೆ ಹೊರಡುವ ವಿಮಾನ 7:45ಕ್ಕೆ ಬೀದರ್ ತಲುಪಲಿದ್ದು, ಬೀದರ್ನಿಂದ ಬೆಳಗ್ಗೆ 8:15ಕ್ಕೆ ಹೊರಡುವ ವಿಮಾನ 9:30ಕ್ಕೆ ಬೆಂಗಳೂರು ತಲುಪಲಿದೆ. ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆಯು ಆರಂಭಗೊಂಡಿದೆ ಎಂದು ಮೂಲಗಳು ತಿಳಿಸಿವೆ. ವಿಮಾನ ಸೇವೆ ಪುನರ್ ಆರಂಭದಿಂದ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸಂಚಾರ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಹಾಗೂ ಹೂಡಿಕೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲವಾಗಲಿದೆ. ಸ್ಥಳೀಯ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಸರ್ಕಾರದ ಈ ಕ್ರಮವನ್ನು ಸ್ವಾಗತಿಸುತ್ತಿದ್ದಾರೆ.
ನೀಟ್ ಪರೀಕ್ಷೆಯು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಬಸವಕಲ್ಯಾಣ ನಗರದಲ್ಲಿ ವಿವಿಧ ವಿದ್ಯಾರ್ಥಿ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ಸಂಬಂಧಿತ ಪರೀಕ್ಷಾ ಪ್ರಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡುವಂತಹ ಘಟನೆಗಳು ಮರುಕಳಿಸಬಾರದು ಎಂದು ಒತ್ತಾಯಿಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಧಿಕ್ಕಾರ